ಯಜಮಾನ್ರೆ, ಎಲ್ರು ಹೊರಗೆ ನಿಂತಿದ್ದಾರೆ. ಬಂದಿಷ್ಟೊತ್ತಾದ್ರೂ ಎಲ್ರು ಹೊರಗೆ ನಿಂತಿದ್ದಾರೆ ಅಂದ್ರೆ ಏನೋ ಗಲಾಟೆ ಆಗಿರ್ಬೇಕು. ಮೇಸ್ಟ್ರೆ, ನೀವ್ ಈಗ್ಲೂ ಅನ್ನಿ, ಇವ್ರಿಗೆಲ್ಲ ಸ್ಕೆಚ್ ಹಾಕಿ ವಾಪಸ್ ಕಳ್ಸ್ಕೊಳಂಗ್ ಮಾಡ್ತೀನಿ. ಕಮಲಿ ಅವರೇ, ನೀವೇನೇನೋ ಮಾಡಕ್ ಹೋಗ್ಬೇಡಿ, ಸುಮ್ನೆ ಇರಿ. ಯಾಕೆ ಮೇಸ್ಟ್ರೆ, ನಿಮ್ಗೇನ್ ಭಯನಾ? ನನ್ನ ಹತ್ರ ಒಂದ್ ಖತರ್ನಾಕ್ ಐಡಿಯಾ ಇದೆ. ಅಮ್ಮ, ಏನಾಯ್ತು? ಯಾವ್ದು ಹೊಸ ಗೋಷ್ಠಿ? ಇವ್ರಿ ಜಾಗ ಬಿಟ್ಕೊಡಕ್ ರೆಡಿ ಇಲ್ಲ ಆದಿ. ದೇ ಆರ್ ಥ್ರೆಟ್ನಿಂಗ್ ಅಸ್. Excuse me, we are not threatening you. We are trying to sort it out. Yes, we don't want any fuss. ಏಯ್, ಈ ಕಚ ಮಚ ಎಲ್ಲ ಬೇಡ. ನ್ಯಾಯವಾಗಿ ಕನ್ನಡದಲ್ಲಿ ಮಾತಾಡಿ. ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ಬಿಟ್ರೆ ನಿಮ್ಗೆಲ್ಲ ಕನ್ನಡ ಮರ್ತೋಗುತ್ತಾ? ನಾವು ಕಲರ್ ಡ್ರೆಸ್ಸೇ ಗುರು. ಮೇಸ್ಟ್ರೆ, ಏನು ನೀವು ಹಿಂಗ್ ಮಾಡ್ಬೋದಾ? ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವರೇ. ಆದಿ, ಡಾಕ್ಯುಮೆಂಟ್ಸ್ ತೋರ್ಸು. ಅಖಿಲಾಂಡೇಶ್ವರಿ ಅವ್ರ ಎದುರು ನಿಲ್ಲೋ ಧೈರ್ಯ ಮಾಡಬೇಡಿ. ಎದ್ರು ಯಾರಿದ್ದಾರೆ ಅನ್ನೋದು ನಮಗ್ ಮ್ಯಾಟ್ರ್ ಆಗಲ್ಲ. ನಮ್ಗೋಸ್ಕರ ಹಿಂದೆ ಯಾರಿದ್ದಾರೆ ಅನ್ನೋದು ಈ ಅಂಬಿಗೆ ಮುಖ್ಯ. ಪಂಚಿಂಗ್ ಡೈಲಾಗ್ ಹೊಡಿತೀನಿ ಅಂದ್ಬಿಟ್ಟು ನಮ್ಮನ್ನೇ ಪಂಚರ್ ಮಾಡೋ ತರ ಇದ್ದಾಳಲ್ಲ ಇವಳು. ಬೇಬಿ, ಏನ್ ಮಾಡೋದು? ಏನು ಅಂಬಿಗ್ ಮುಖ್ಯನಾ? ಆದ್ರೆ ಮೇಸ್ಟ್ರೆ, ಇದು ಪಿಕ್ಚರ್ ಡೈಲಾಗು, ಅಂಬರೀಷ್ ಅಣ್ಣಂದು. ಅದಕ್ಕೆ ಹಂಗೆ ಹೇಳ್ದೆ. ಹಾ, ಅಮ್ಮಮ್ಮ, ಇವಳನ್ನ ಹೀಗೆ ಬಿಟ್ರೆ ಅಷ್ಟೇ ನಮ್ ಕತೆ ಮುಗೀತು. ಎಲ್ಲಾದ್ರೂ ಹೋಗಿ ಕೂಡಾಕಣ. ಕಮಲಿ, ಸ್ವಲ್ಪ ಸುಮ್ನಿರು. ನೋಡಿ, ನಿಮ್ ಮೊಮ್ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಅನ್ಪೂರ್ಣಮ್ಮ ಅವ್ರೆ. ಈ ಜಾಗ ಮಹಾಜನ ಕುಟುಂಬಕ್ಕೆ ಸೇರಬೇಕು. ಇನ್ನೇನು ಮಾತಾಡೋದಿಲ್ಲ. ಸಾಧ್ಯನೇ ಇಲ್ಲ. ಇದು ಅರಸನ ಕೋಟೆಗೆ ಸೇರಿದ್ದು. ಇಷ್ಟೆಲ್ಲ ಆದ್ಮೇಲೂ ನಾವ್ ಇದೇ ರೆಸಾರ್ಟ್ ಅಲ್ಲಿ ಇರ್ಬೇಕಾ? ನನಗೂ ಅದೇ ಡೌಟು ಗುರೂಜಿ. ಎರಡು ಕುಟುಂಬ ಒಂದೇ ರೆಸಾರ್ಟ್ ಅಲ್ಲಿ ಇರ್ಬೇಕಾ? ಏನು ಮಾಡಕ್ಕಾಗಲ್ಲ. ನಡೀರಿ ಗುರುಜಿ. ಕಮ್ಲಿ, ಕಮ್ಲಿ, ಕಮ್ಲಿ. ಯಾರ್ ಗುರು ಇದು? ಯಾರಮ್ಮ ನೀನು? ತಪ್ಪಾಗಿ ಕರೆಕ್ಟ್ ಆಗಿ ನನ್ನ ಹೆಸರು ಹೇಳ್ತಿದ್ಯಾ?
ನಾನು ಪಾರು. ಮಾರಪುರ ಅಲ್ವಾ ನಿಮ್ಮೂರು? ಏಯ್, ನಾನು ಪಾರು ಮಾರಪುರ ನಿಮ್ಮೂರು. ಏನು ಹಾಡು ಹೇಳ್ದಂಗೆ ಹೇಳ್ತಿದ್ಯಾ? ಅಯ್ಯೋ, ನಾನ್ ನೆನ್ಪಿಲ್ವಾ? NCC ಕ್ಯಾಂಪು. ಮೇಷ್ಟ್ರೆ, ಈ ಹುಡುಗಿ ಯಾರಂತ ನಿಮ್ಗೆ ಗೊತ್ತಾ? ಎಲ್ಲೋ ನೋಡ್ದಂಗಿದೆ. ಬನ್ನಿ ಮೇಷ್ಟ್ರೆ, ಹೋಗೋಣ. ಅಜ್ಜಿ, ನೀವೇನ್ ನಿರ್ಧಾರ ಮಾಡಿದೀರಾ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅದನ್ನ ನಾವು ಹೇಗ್ ನಿಭಾಯಿಸ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನೀನ್ ಜೊತೆ ಇರ್ಬೇಕಾರೆ ನಮ್ಗೇನ್ ತೊಂದ್ರೆ ರಿಷಿ? ಆದ್ರೂ ಇದು ಸಲೀಸಾಗಿ ಮುಗಿಯೋ ವಾಗ್ವಾದ ಅಲ್ಲ ರೀ. ಅವರು ನಮ್ಮಷ್ಟೇ ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಮಷ್ಟೇ ಎಲ್ಲ ಅನ್ಪೂರ್ಣ, ನಮಗಿಂತ ಜಾಸ್ತಿ ಅನಿಸ್ತಿದೆ. ಅಲ್ಲ, ಈಗ ಅವ್ರ ಜೊತೆ ಈ ಗಲಾಟೆ ಎಲ್ಲ ಬೇಕೇ ಹೇಳು. ಬೇಕಾ ಅಂದ್ರೆ ಹಾಗೆ ಬಿಟ್ಟು ಹೊರಟೋಗೋಣವಾ? ಏನು ಅಂತ ಮಾತಾಡ್ತೀಯ ಕಾಮಿನಿ? ಇಲ್ಲಿ ಆಶ್ರಮ ಕಟ್ಟಿಸ್ಬೇಕು ಅನ್ನೋದು ನನ್ನ ಕನಸು. ಅದನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಆ ಬ್ರೋಕರ್ ಮಾಡಿದ ತಪ್ಪಿನಿಂದ ನಾವುಗಳು ಕಿತ್ತಾಡೋ ಹಾಗಾಯ್ತಲ್ಲ ಅಖಿಲ. ಒಂದು ಕಾಲದಲ್ಲಿ ಮಹಾಜನ್ ಕುಟುಂಬದವ್ರ ಜೊತೆಗೆ ನಾವು ಬಿಸ್ನೆಸ್ ಡೀಲ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಹೀಗೆ ಎದುರು ಬದುರು ನಿಲ್ಲೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಮಾವ, ನಾವು ಬಿಟ್ಕೊಡೋದಕ್ಕಾಗಲ್ಲ ಅಲ್ವಾ? ಅದನ್ನೇ ಮಾಮ್ಗೋಸ್ಕರ ನಾವೆಲ್ಲ ಒಟ್ಟಿಗೆ ನಿಲ್ಬೇಕು. ದಟ್ಸ್ ಇಟ್. ಇವಾಗ ಏನ್ ಮಾಡೋದಮ್ಮ? ಅವರು ಇದನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ನಾವು ಇದರಿಂದ ಬ್ಯಾಕ್ಔಟ್ ಆಗೋದಕ್ಕೆ ರೆಡಿ ಇಲ್ಲ. ಅತ್ತೆ, ಲೀಗಲ್ ಆಕ್ಷನ್ ತಗೊಳ್ಳೋದು ಸರಿ ಅನ್ಸುತ್ತೆ. ರಘು ಹೇಳಿದಾಗೆ ಮಹಾಜನ್ ಕುಟುಂಬದ ಬಗ್ಗೆ, ಮಹಾಜನ್ ಅವರ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ. ಅದರಲ್ಲೂ ಅನ್ನಪೂರ್ಣಮ್ಮನವ್ರ ಬಗ್ಗೆ. ಅವ್ರ ಗಂಡನಿಗೆ ಹುಷಾರಿಲ್ಲದೆ ಇದ್ದಾಗ್ಲೂ ಒಂಟಿ ಹೆಣ್ಣಾಗಿ ನಿಂತು ಆ ಇಡೀ ಕುಟುಂಬದ ಬೆನ್ನೆಲುಬಾಗಿ ಇಡೀ ಕುಟುಂಬನ ಎತ್ತಿ ಹಿಡಿದವ್ರು ಅವರು. ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ. ಹಾಗಾದ್ರೆ ಬಿಟ್ಕೊಡೋಣ ಅಂತಿದ್ದೀರಾ ಅತ್ತೆ? ಇಲ್ಲ ಅನುಷ್ಕಾ, ಕಾನೂನು ಪ್ರಕಾರ ಹೋದ್ರೆ ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ನಾವು ಪೂಜೆ ಮಾಡೋದಕ್ಕೋಸ್ಕರ ಬಂದು ಹಾಗೆ ಹಿಂತಿರುಗಿ ಹೋದ್ರೆ ಸರಿ ಇರಲ್ಲ. ಮತ್ತಿನ್ನೇನ್ ಮಾಡೋದಮ್ಮ? ಅಲ್ಲ ಅತ್ತೆ, ಏನು ಹೇಳ್ದೆ ಹೋಗ್ಬಿಟ್ರು? ಏನು ಹೇಳಿಲ್ಲ ಅಂದ್ರೆ ಅವ್ರು ಬೇರೆ ಏನೋ ಯೋಚನೆ ಮಾಡಿದಾರೆ ಅಂತ ಅರ್ಥ ಜನನಿ. ಅಮ್ಮ ತುಂಬಾನೇ ಆಸೆಯಿಂದ ಈ ಪ್ರಾಜೆಕ್ಟ್ನ ತಗೊಂಡಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬಾರ್ದು. ಹೌದಾ ಆದಿತ್ಯ? ಪ್ರೀತು ಹೇಳ್ದಂಗೆ ನಾವೆಲ್ಲರೂ ನಿಮ್ಮ ಅಮ್ಮನ ಜೊತೆ ನಿಲ್ಬೇಕು. ಹೌದಪ್ಪ,
ಆದರೆ ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಯಜಮಾನ್ರೆ, ಒಂದ್ ಐಡಿಯಾ. ಲೇ ಅಪ್ಶಕ್ನ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಯಾವ ವಿಷಯದಲ್ಲಿ ಮೂಗ್ ತೋರಿಸ್ಬೇಕು, ಯಾವ ವಿಷಯದಲ್ಲಿ ಮೂಗ್ ತೋರಿಸ್ಬಾರ್ದು ಒಂದು ಗೊತ್ತಾಗಲ್ಲ. ಎಲ್ಲದಕ್ಕೂ ಬಂದ್ಬಿಡ್ತಾಳೆ ನಂದೊಂದು ಎಲ್ಲಿಡ್ಲಿ ಅಂತ. ಚಿಕ್ಕಮ್ಮ, ನೀವೊಂದು ಸ್ವಲ್ಪ ಸುಮ್ಮನೆ ಇರಿ. ಪಾರ್ವತಿ ಏನೋ ಹೇಳ್ತಾ ಇದ್ದಾಳೆ, ಕೇಳೋಣ. ಹೇಳು ಪಾರ್ವತಿ. ಎರಡೂ ಮನೆಯವರು ಒಪ್ಪಂದಕ್ಕೆ ಬಂದ್ರೆ ಹೇಗೆ? ಇಬ್ರಿಗೂ ಮೋಸ ಆಗದೆ ಇರೋ ಹಾಗೆ, ಯಾರಿಗೂ ಬೇಸರ ಆಗದೆ ಇರೋ ಹಾಗೆ ಇಬ್ರು ಕೈ ಕುಲ್ಕಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಎಂತ ಐಡಿಯಾ ಕೊಟ್ಟಿಯೆ? ಕತ್ತಿ ಮಸ್ಯಕ್ ರೆಡಿಯಾಗಿರೋರ್ಗೆ ಕೈ ಕುಲುಕ್ತಾಳಂತೆ. ಬುದ್ಧಿ ಇದೆಯೇನೆ ನಿಂಗೆ? ಅನುಷ್ಕಾ, ಇಲ್ಲಿ ಯಾರು ಕತ್ತಿ ಮಸೀತಾ ಇಲ್ಲ. ನೀನ್ ಯಾಕೆ ಅವ್ರನ್ನ ವರಿಗಳ ತರ ನೋಡ್ತಾ ಇದೀಯಾ? ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಆದ್ರೂ ಈಗಾಗಿರೋ ಗಲಾಟೆ ಎಲ್ಲ ನೋಡಿದ್ರೆ ಒಪ್ಪಂದ ಆಗೋ ಚಾನ್ಸ್ ಇಲ್ಲ ಅನ್ಸುತ್ತೆ ಬ್ರೋ. ಕಮಲಿ ಅವರೇ, ಏನಾಯ್ತು? ಯಾಕೆ ಕರೆದ್ರಿ? ಮೇಷ್ಟ್ರೆ, ಒಳಗ್ ಕೂತ್ಕೊಂಡು ಕೈ ಕಟ್ಕೊಂಡು ಯೋಚನೆ ಮಾಡಿದ್ರೆ ಉಲ್ ಕಡ್ಡಿನೂ ಕದ್ಲಲ್ಲ. ಆಕ್ಷನ್ ಇಳಿಬೇಕು ಅಂದ್ರೆ ಅವ್ರನ್ನ ಇಲ್ಲಿಂದ ಓಡ್ಸಕ್ಕೆ ನನ್ನ ಹತ್ರ ಒಂದ್ ಒಳ್ಳೆ ಪ್ಲಾನ್ ಇದೆ. ಕಮಲಿ ಅವರೇ, ನೀವು ಮೊದ್ಲಿನ ಹಾಗಿದ್ರೆ ಈ ಪ್ರಾಬ್ಲಮ್ನ ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ತಾ ಇದ್ರಿ. ಆ ಬೇರೆ ತರನೇ ಇದು, ಸುಮ್ನೆ ಕೇಳಿಸ್ಕೊಳ್ಳಿ ಮೇಷ್ಟ್ರೆ. ಓಡಿಸೋದು ಗಿಡ್ಸೋದೆಲ್ಲ ಬೇಡ, ಅದು ತುಂಬಾ ತಪ್ಪು. ಅಯ್ಯ ಮೇಷ್ಟ್ರೆ, ತಪ್ಪು ಅಂತ ಕೂತಿದ್ರೆ ಜಾಗ ಕೈ ತಪ್ಪೋಗುತ್ತೆ ಅಷ್ಟೇ. ಇದೆಲ್ಲ ಬೇಕಾ ನಿಮ್ಗೆ? ಅಜ್ಜಿಗೆ ಈ ವಿಷಯ ಗೊತ್ತಾದ್ರೆ ಅದೆಷ್ಟು ಫೀಲಿಂಗ್ ಮಾಡ್ಕೋತಾರೋ ಏನೋ. ರೂಮಲ್ಲಿ ಬಾಗ್ಲ ಹಾಕೊಂಡು ಒಬ್ರೆ ಕೂತ್ಕೋತಾರೆ. ಅದನ್ನ ನಮ್ಮಿಂದ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಹೇಳಿ ಮೇಷ್ಟ್ರೆ. ಕಮಲಿ ಅವರೇ, ನೀವು ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಸರಿ, ಏನ್ ಐಡಿಯಾ ಹೇಳಿ. ದೆವ್ವ ಏನು? ಮೇಷ್ಟ್ರೆ, ಅವ್ರು ಉಳ್ಕೊಂಡಿದಾರಲ್ಲ, ಅಲ್ಲಿಗೋಗಿ ನಾವೆಲ್ರೂ ದೆವ್ವದ ಕಾಟ ಕೊಟ್ಬಿಡೋಣ. ಅಲ್ಲಿಂದ ಜೂಟ್ ಆಗೋಗ್ತಾರೆ. ಇಲ್ಲ, ಈ ಏರಿಯಾ ಹುಡುಗರ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಧಮ್ಕಿ ಹಾಕ ಕೇಳೋಣ. ದೇವರಾಣೆಗೂ ನೀವು ನೀವಲ್ಲ. ಮೇಷ್ಟ್ರೆ, ನಾನೇ. ಅಷ್ಟು ಐಡಿಯಾ ಹೆಂಗಿದೆ ಹೇಳಿ? ತುಂಬಾ ಕೆಟ್ಟದಾಗಿದೆ. ಮೇಷ್ಟ್ರೆ, ಏನಂತೇನೆ ಶಿವಳ್ದು? ಲೇ, ನಾವಿಬ್ರು ಏನ್ ಬೇಕಾದ್ರೂ ಮಾತಾಡ್ಕೋತೀವಿ, ನಿನಗೇನೆ? ಲುಕ್, ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ, ಓಕೆ? ಮೊದ್ಲೇ ನಂಗೆ ತಲೆ ಕೆಟ್ಟಿದೆ. ಪ್ಲೀಸ್ ಅನಿಕಾ. ನಾನ್ ಏನಂದೆ ಈಗ? ಇವಳು ನಿನ್ನ ಎಳ್ಕೊಂಡ್ ಬಂದ್ ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ, ನಾನ್ ಬಂದ್ ಮಾತಾಡಿದ್ರೇನೆ ಪ್ರಾಬ್ಲಮಾ? ಏಯ್, ಎಲ್ಲ ನಿನ್ನಿಂದಾನೆ. ಋಷಿ ಹೇಗ್ ಅಪ್ಸೆಟ್ ಆದ ನೋಡು. ಅಮ್ಮಣ್ಣಿ, ಮೇಷ್ಟ್ರು ನನ್ನ ಹತ್ರ ನೆಟ್ಟಿಗೆ ಮಾತಾಡ್ತಿದ್ರು. ನೀನ್ ಬಂದ್ಮೇಲೆ ಮುಖ ತಿರುಗಿಸ್ಕೊಂಡು ಹೋಗಿದ್ದು. ಲುಕ್ ಅಂಬಿ, ಮನೆ ಮ್ಯಾಟರ್ಸ್ಗೆಲ್ಲ ನೀನ್ ಇಂಟರ್ಫಿಯರ್ ಆಗ್ಬೇಡ. ನಿನ್ ಎಷ್ಟಿದ್ಯೋ ಅಷ್ಟೇ ನೋಡ್ಕೊ. ಲೇ, ಅಂಬಿ ಹತ್ರ ಕೈ ತೋರ್ಸ್ ಮಾತಾಡ್ಬೇಡ, ನಂಗೆ ಕೆಟ್ಟು ಕೋಪ ಬೆಳೆಸುತ್ತೆ. ಇಳ್ಚೆ ಕೈ. ಕೈ ಬಿಡೆ ಅಂದೆ. ನಿನ್ನ ಹೀಗೆ ಬಿಟ್ರೆ ಏನಾದ್ರೂ ಒಂದ್ ಜೇಟ್ವಟ್ ಮಾಡ್ತಾನೆ ಇರ್ತೀಯ. ಬಾ ನನ್ ಜೊತೆ. ಎಲ್ಲಿಗೆ? ಬಾ, ಹೇಳ್ತೀನಿ. ನಾವೇ ಡಾನು ಅನ್ಕೊಂಡ್ರೆ ಆ ಯಮ್ಮ ಡಾನ್ಗೆಲ್ಲ ಡಾನ್ ಆಗ್ಬಿಟ್ಟಿದ್ದಾಳೆ.
ತರೀಕೆ ನಮ್ಮ ಅನ್ಪೂರ್ಣನಿಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ಯಾರ ಹತ್ರ ಏನ್ ಸವಾಲ್ ಹಾಕ್ಬೇಕು ಅನ್ನೋದು ಅಲ್ಲ, ಆ ಜಾಗನೇ ಬೇಕು ಅಂತ ಯಾಕೆ ಹಠ ಹಿಡ್ಕೊಂಡು ಕೂತಿದ್ದಾಳೆ ಇವಳು ಅಂತ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ, ನಮ್ ಕರ್ಮ. ನಮಗೆ ಸವಾಲ್ ಹಾಕ್ತಾರ? ಅದು ಈ ದಾಮಿನಿ ಮುಂದೆ ದೌಲತ್ ತೋರ್ಸಕ್ ನಾನ್ ಬಿಟ್ಬಿಡ್ತೀನ? ಮಾಡ್ತೀನಿ. ಅದೇನೇ ಆಗ್ಲಿ, ಆ ಜಾಗನ ಪಡ್ಕೊಳ್ದೆ ಇಲ್ಲಿಂದ ಮಾತ್ರ ನಾನು ಹೋಗೋದಿಲ್ಲ. ಅಯ್ಯಪ್ಪ, ನನ್ನ ಹೊಟ್ಟೆ ಸದ್ದ ಅಂತದೇನ್ ತಿಂದೆ ಬೆಳಗ್ಗೆ ನಾನು? ಆಹಾ, ನನ್ನ ಹೊಟ್ಟೆದೆಲ್ಲ ಸದ್ದು ಕಾರ್ ಡಿಕ್ಕಿದು. ಕಾಣಿಸ್ತಾ ಇಲ್ವಲ್ಲ? ಅಲ್ಲ, ಈ ಕಾರ್ ಯಾರ್ದು? ಆಟೋಮೆಟಿಕ್ ಆಗಿ ಅದೇ ಸದ್ದು ಮಾಡ್ತಿದ್ಯಲ್ಲ. ಎಂತ ಫ್ಯಾಮಿಲಿನಪ್ಪ ಇವ್ರದು. ಈಗಷ್ಟೇ ನಾನು ಡಾನು ಜೀನು ಅಂತ ಅಷ್ಟು ಮಾತಾಡ್ದೆ, ಅವರೇ ಯಾರನ್ನಾದ್ರೂ ಹೊಡೆದಾಕಿ ಡಿಕ್ಕಿಲ್ ಹಾಕ್ಬಿಟ್ಟಿದಾರ ಹೆಂಗಪ್ಪ? ನೀಲಾಂಬರಿ, ಇಲ್ಲೇನ್ ಮಾಡ್ತಾ ಇದ್ಯಾ? ನೀಲಾಂಬರಿನ? ಅದ್ಯಾರು? ನೀನೇ. ಕೂದ್ಲಿಗೆ ಅಂಟಿದ್ರು ಅಂಟದೇ ಇದ್ದ ಹಾಗೆ ಬಿಳಿ ಪೇಂಟ್ ಹಚ್ಕೊಂಡಿದ್ಯಲ್ಲ. ಆ ಪೇಂಟ್ ಎಲ್ಲ ಅದು ಒರಿಜಿನಲ್. ಓ, ಹಾಗಾದ್ರೆ ಈ ಕಪ್ಪೆಲ್ಲ ಪೇಂಟಾ? ಸರಿ ಸರಿ ಆಯ್ತು. ನೀನ್ ನಮ್ಮ ಆದಿ ಕಾರ್ ಹತ್ರ ಏನ್ ಮಾಡ್ತಿದ್ಯಾ? ಆದಿ? ನಿಮ್ಮ ಆದಿ ಕಾರಲ್ಲಿ ವ್ಯಾಧಿ ಇದೆ, ಅದಕ್ಕೆ ಚೆಕ್ ಮಾಡ್ತಾ ಇದೀನಿ. ನೋಡು, ಈ ದಾಮಿನಿ ಹತ್ರ ರಾಂಗ್ ಆಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಏನದು? ವ್ಯಾಧಿ? ರಾಂಗ್ ಆಗಿ ಮಾತಾಡ್ತಾ ಇರೋದು ನಾನಲ್ಲಮ್ಮ. ಈ ಕಾರಲ್ಲೇನೋ ಇದೆ. ಏನಿದೆ? ನಿಮ್ ಕಾರು, ನನ್ಗೇನ್ ಗೊತ್ತು? ಹೌದಲ್ವಾ? ಒಂದ್ ನಿಮಿಷ ಇರಿ, ನಾನು ಕೀ ತಗೊಂಡ್ ಬರ್ತೀನಿ. ಹೆಗ್ಣ ಗಿಗ್ಣ ಸೇರ್ಕೊಂಡಿರ್ಬೇಕು. ಅಯ್ಯೋ ದೇವ್ರೆ. ಬಿಡೆ ಕೈ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಏನು ಮಾತಾಡ್ದೆ ನನ್ ಜೊತೆ ಬಾ. ಓಯ್, ಇನ್ನೊಂದ್ ಫ್ಯಾಮಿಲಿ ಇದೆ ಅಂತ ಡೀಸೆಂಟ್ ಆಗಿ ನಡ್ಕೊಂತಿದ್ರೆ ಏನ್ ಓವರ್ ಆಗಿ ಆಡ್ತಿದ್ಯಾ? ಬಾ ಅಂದೆ. ದೇವ್ರೆ, ಹೆಗ್ಣಗಳೆಲ್ಲ ಸೇರ್ಕೊಂಡು ಆದಿತ್ಯನ್ ಕಾರ್ ಸೀಟ್ ಎಲ್ಲ ತಿಂದ. ಏಯ್, ಬಿಡೆ ಕೈಯೇ. ಬಿಟ್ಟೆ. ಇಲ್ಲಿಗೇನು ಕರ್ಕೊಂಡ್ ಬಂದೆ? ಲುಕಾಂಬಿ, ಈ ರೂಮಲ್ಲಿ ಕಾಟ್, ಫ್ಯಾನ್, ಟಿವಿ, ವಾಶ್ರೂಮ್ ಕೂಡ ಇದೆ. ನಾನು ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಓಯ್, ಏನ್ ಆಟ ಆಡ್ತಿದ್ಯಾ? ಟಿವಿ ಬೆಡ್ ಎಲ್ಲ ಇದ್ರುವೆ ಒಂದ್ ಕಡೆ ಕೂಡಾಕದ್ಮೇಲೆ ಜೈಲ್ ಅಂತಾನೆ ಲೆಕ್ಕ. ನಮ್ಗೂ ಜೈಲ್ಗೂ ಆಗ್ಬರಲ್ಲ ಅಮ್ಮಣ್ಣಿ. ಜಾಗ ಬಿಡು, ನಾನು ಹೋಗ್ಬೇಕು. ಡೀಲಿಗೆ ನಿಯತ್ತಾಗಿರ್ತೀನಿ ಅಂತ ಹೇಳಿ ತಾನೆ ನೀನ್ ಇಲ್ಲಿಗೆ ಬಂದಿದ್ದು? ಹೌದು, ಈ ಅಂಬಿ ಕೊಟ್ಟ ಮಾತ್ನ ತಪ್ಪಲ್ಲ. ಡೀಲಲ್ಲಿ ನಾನ್ ಹೇಳದನ್ನ ನೀನ್ ಕೇಳ್ತೀಯ ಅನ್ನೋದು ಮಾತಾಗಿದೆ. ಈಗ ನೀನ್ ಕೇಳಿಲ್ಲ ಅಂದ್ರೆ ಕೊಟ್ಟ ಮಾತನ್ನ ತಪ್ಪದಾಗೆ. ಆದ್ರೆ ಅದೇ ಡೀಲಲ್ಲಿ ಎಕ್ಸ್ಟ್ರಾ ಕೆಲ್ಸ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತಾನು ಡೀಲ್ ಆಗಿದೆ. ಇದು ಎಕ್ಸ್ಟ್ರಾ ಕೆಲ್ಸ. ಆಯ್ತಮ್ಮ, ಆಯ್ತು. ನಿನಗೆ ಎಕ್ಸ್ಟ್ರಾ ಕ್ಯಾಶ್ ಕೊಡ್ತೀನಿ, ನೀನ್ ಇಲ್ಲೇ ಇರು. ಸರಿ, ಹಂಗೆ ಆವಾಗವಾಗ ಆಪಲ್ ಜ್ಯೂಸ್ನು ಕಳಿಸ್ತಾ ಇರು. ಅಷ್ಟೇ ಸಾಕಾ? ಸದ್ಯಕ್ಕೆ ಸಾಕು. ಓಕೆ.
ಐ ಅಜ್ಜಿ ಮನೆ ಕಾಟ್ಗಿಂತ ಇದೇ ಒಂದ್ ಸ್ವಲ್ಪ ಮೆತ್ತಿಗಿದೆ. ಹೋಗೋ ಅಷ್ಟರಲ್ಲಿ ಹಿಂಗಾರು ಮಾಡಿ ಇದನ್ನ ಅಭ್ಯಾಸ ಮಾಡ್ಬಿಡ್ಬೇಕು. ಅಲ್ಲಲ್ಲ ಕಳ್ಳಿಸ್ 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 ಕಳ್ಳಿಸ್. ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೊಮ್ಮ. ಯಾಕಂಗ್ ಬರ್ಕೋತಿದ್ಯಾ ಒಂದೇ ಸಮನೆ? ನಿಮ್ ಕರೆಗಳು ಯಾಕೆ ನಮ್ ಕರೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ? ಅದೇ ನನಗೂ ಗೊತ್ತಿಲ್ಲ. ಏ ಅಮ್ಮಿ, ಇಲ್ಲೇನೆ ಮಾಡ್ತಿದ್ಯೋ? ಬಾಮ್ಮ ಕಮ್ಲಿ, ಇಳಿ ಕೆಳಗೆ ಬಾ ಬಾ ಬಾ. ಏಯ್, ಯಾಕೆ ನನ್ನ ನೋಡಿ ದೂರ ಹೋಗ್ತಿದ್ಯಾ? ಏನಾಯ್ತು ನಿನ್ಗೆ? ಇವಳೇನು ಆವಾಗ್ಲೇ ಒಳ್ಳೆ ಹಳೆ ಸಿನಿಮಾ ಹೀರೋಯಿನ್ ತರ ಖದರ್ ತೋರಿಸ್ತಾ ಇದ್ಲು. ಇವಾಗ ಹಾವು ನೋಡಿ ಹೆದರಿರೋ ತರ ಗಡಗಡ ಅಂತ ನಡಕ್ತಾ ಇದ್ದಾಳೆ. ಏಯ್, ಏನೇ ಆಯ್ತು ನಿನ್ಗೆ ಹೆಸರಿನ ಕಮ್ಲಿ? ಅದನ್ನೇ ನಾನು ಕೇಳ್ತಾ ಇದೀನಿ ತಾನೆ, ನೀವು ಸುಮ್ನಿರಿ. ಆಹಾ, ನೀವಿಬ್ರು ಸೇರ್ಕೊಂಡು ನನಗೆ ಕುರಿಗಳು ಸರ್ ಕುರಿಗಳು ಸಿನಿಮಾ ತೋರಿಸ್ತಾ ಇದ್ದೀರಾ? ಹಾ, ಇವಳು ನಮ್ ಕಾರಲ್ಲಿ ಏನೋ ಕದಿಯಕ್ ಬಂದಿದ್ಲು ಅಂತ ಅನ್ಸತ್ತೆ. ನಮ್ಮ ಆದಿತ್ಯ ಇಂಪಾರ್ಟೆಂಟ್ ಏನು ಕಾರ್ ಒಳಗಡೆ ಇಡಲ್ವಲ್ಲ? ಏ ಕೆಸರಿನ ಕಮ್ಲಿ, ನಿಜ ಹೇಳೆ, ನಮ್ ಕಾರಲ್ಲಿ ಯಾಕೆ ಬಂದಿದ್ದೆ ನೀನು? ಬೇಬಿ ಇವಳನ್ನ ಎಲ್ಲಾದ್ರೂ ಕೂಡ ಹಾಕ್ಬೇಕು ಅಂತ ಹೇಳಿದ್ಲು. ಅವಳಿಗೆ ಈ ಜಾಗ ಬಿಟ್ರೆ ಬೇರೆ ಎಲ್ಲೂ ಸಿಗ್ಲಿಲ್ವಾ? ಹಾ ಇರಿ, ಈ ವಿಷಯನ ಅಖಿಲಕ್ಕನ್ಗೆ ಹೇಳ್ತೀನಿ. ಅಯ್ಯೋ ಸುಮ್ನೆ ಇರಿ ನೀವು. ಇಷ್ಟು ಚಿಕ್ಕ ವಿಷಯನೆಲ್ಲ ಯಾಕಷ್ಟು ದೊಡ್ಡದ್ ಮಾಡಕ್ ಹೋಗ್ತೀರಾ? ಏನೋ ಸ್ವಲ್ಪ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ಸ್ವಲ್ಪ ಇವಳು ಇವಳುನಾ? ನಾನ್ ನೀವು ಮಾತ್ರ ಹಿಂಗೆ ಅನ್ಕೊಂಡಿದ್ದೆ. ಇಲ್ಲಪ್ಪ, ಈಗ ನೀವು ನಾವು ಎಲ್ಲ ಒಂದೇ. ನಿಮ್ಮಂಗೆ ನಾನು, ನನ್ನಂಗೆ ಇವಳು. ಕರೆಕ್ಟ್ ಕರೆಕ್ಟ್. ಏನಂದ ನೀನು? ಹಾಗೆ ಸುಮ್ಮನೆ ತಮಾಷೆಗೆ. ಕಮ್ಲಿ ಬಾರೆ. ಅಲ್ಲ, ಈ ಹೀರೋಯಿನ್ ಇಷ್ಟು ಬೇಗ ಬಟ್ಟೆನೂ ಚೇಂಜ್ ಮಾಡ್ಬಿಟ್ಲಾ? ಅಯ್ಯೋ, ನಾನು ಹೇಳಿದ್ನಲ್ಲ ಸ್ವಲ್ಪ ಲೂಸು ಅಂತ. ಯಾವಾಗ ಯಾವ ಬಟ್ಟೆ ಹಾಕೋತಾಳೆ, ಯಾವ ತರ ನಡ್ಕೋತಾಳೆ ಏನು ಗೊತ್ತಾಗಲ್ಲ. ಸಾರಿ, ನಮ್ಮಿಂದ ನಿಮ್ಗೆ ಸ್ವಲ್ಪ ತೊಂದರೆ ಆಯ್ತು, ಕ್ಷಮಿಸ್ಬಿಡಿ. ನಾವಿನ್ ಹೊರಟ್ಬಿಡ್ತೀವಿ. ಬಾರೆ ಕಮ್ಲಿ ಬಾ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನೋಡಿದ್ರ ಫ್ರೆಂಡ್ಸ್, ನನಗೂ ಫುಲ್ ರೆಸ್ಪೆಕ್ಟ್ ಕೊಡೋರಿದ್ದಾರೆ. ನನ್ಗೆ ಈಗ ಮಜಾ ಬರ್ತಿದೆ.